ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಅವತ್ತು ಘಟಸ್ಥಾಪನೆ ದಿನ ಸೀರೆ ನುಡಿಸಿ ಬಂದಿದ್ವಲ್ರಿ. ಇವತ್ತು ದೇವಿ ನೋಡ್ರಿ ಎಷ್ಟು ಅಲಂಕೃತವಾಗ. ಇವಾಗ ಹೋದಿವ್ರಿ ನಮ್ಮ ತವ್ರ ಮನೆಗೆ ಫಸ್ಟ್ ಎಂಟ್ರಿ ಇದು. ನಾನೇ ಹೋಗಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಬಸ್ ಲೇಟಾಗಿ ಬಂದುಬಿಡ್ತು. ಲೇಟಾಗಿ ಹೋದ ಸಂಬಂಧ ಆಗಲಿಲ್ಲ ಅಡುಗೆ ಮಾಡೋದು. ಸುಮ್ಮನೆ ಮಾತು ಕತೆ ಹರಟೆ ನಡೆದ ಹೋದ ತಕ್ಷಣವೇ. ನಮ್ಮ ಅಕ್ಕ ವೈನಿ ಅಡುಗೆ ಮಾಡ್ಲಿಕ್ಕತ್ತಾರ. ಬರ್ತೀನಿ, ನಾ ಬಂದಿದ್ದು ಮಾಡ್ತೀನಿ ಅಂದಿದ್ದೆ. ನನ್ನ ಟೈಮ್ ನೋಡಿ ಅವ್ರು ಆಲ್ರೆಡಿ ಮುಗಿಸ್ಬಿಟ್ಟಿದ್ರು. ನಾವು ಹೋಗಷ್ಟಿಗೆ ಅಡುಗೆ ಎಲ್ಲ ಮುಗಿದ್ಬಿಟ್ಟಿತ್ತು. ಇವತ್ತು ಮುತ್ತೈದೆಯರು ಊಟ ಮಾಡಿಸೋದಲ್ರಿ. ವರ್ಷ ನಾನೇ ಹೇಳಿ ಬರ್ತಿದ್ದೆ ಹೋಗಿ, ಇವತ್ತು ಅವರೇ ಹೇಳಿ ಬಂದಾರ. ಫಸ್ಟಿಗೆ ಕರೆದ ತಕ್ಷಣ 9 ಮಂದಿಗೂ ಉಡಿ ತುಂಬ್ತೀವ್ರಿ. ಉಡಿ ತುಂಬಿ ಆಮೇಲೆ ಊಟಕ್ಕೆ ಬಡಿಸೋದು. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಿರ್ತೀವಿ ನೋಡ್ರಿ. ಒಬ್ಬರು ಖಾಲಿ ಕೊಡಂಗಿಲ್ಲ, ಫುಲ್ ಬ್ಯುಸಿ ಇರ್ತಾರೆ. ಎಲ್ಲರೂ ಬ್ಯುಸಿನೇ. ಅಪ್ಪಾರು ಬ್ಲೌಸ್ ಪೀಸು ಅದು ಉಡಿ ತುಂಬಿರ್ತಾರೆ ಅಷ್ಟೇ. ಈ ಅಕ್ಕ ನಾನು ಉಡಿ ತುಂಬ್ತೀನಿ ಈ ಸಲ ಅಂತಿಕೊಂಡು ಒಂದೇನೋ ಗಿಫ್ಟ್ ತೊಗೊಂಬಂದಾಳ. ಬ್ಲೌಸ್ ಪೀಸು ಒಂದು ಗಿಫ್ಟ್ ತೊಗೊಂಬಂದಾಳ, ಬುಟ್ಟಿ ಅಂತಾರೆ. 9 ಮಂದಿ ಮುತ್ತೈದರಿಗೆ ಉಡಿ ತುಂಬುದಂದ್ರೆ ಅದೃಷ್ಟನೇ ಅಲ್ರಿ. ಮತ್ತು ನವದುರ್ಗಿಯರು ಥರ ನವರಾತ್ರಿ ಒಳಗೆ. ಹಾಗಾಗಿ ಯಾರು ಏನರ ಅವ್ರು ಇಷ್ಟ ಬಂದಿತ್ತಂದ್ರೆ ತೊಗೊಂಡು ಬಂದಿರ್ತಾರೆ ಹಿಂಗೆ ತುಂಬಲಿಕ್ಕೆ ಉಡಿನ. ಫಸ್ಟ್ 5 ಮಂದಿಗೆ ಮಾತ್ರ ತುಂಬ್ತಿದ್ರಿ. ಈಗ ಒಂದಿನ ಏನಾಯಿತು, ಇವ್ರು ನಮ್ಮ ತಂಗಿಯರು ಹೋಗಿ ಹೇಳಿಕ್ಕೆ ಹೋಗೋದು ಬಂದಾಗ ಕನ್ಫ್ಯೂಸ್ ಆಗಿ ಅವರು 6 ಮನೆಗೆ ಹೇಳಿ ಬಂದುಬಿಟ್ಟಿದ್ರು. 6 ಮನೆಗೆ ಹೇಳಿ ಬಂದಾಗ ಮತ್ತು ಬಂದವ್ರಿಗೆ ಹೆಂಗೆ ಬ್ಯಾಡ ಅನ್ಲಿಕ್ಕೆ ಆಗ್ತದೆ. ಹಾಗಾಗಿ 6 ಮಂದಿ ಯಾಕೆ 9 ಮಂದಿನ ಮಾಡಿಬಿಟ್ರಾಯ್ತು ಅಂತಿಕೊಂಡು ಆ ವರ್ಷದಿಂದ 9 ಮಂದಿಗೆ ಮಾಡ್ಲಿಕ್ಕೆ ಹತ್ಬಿಟ್ಟಾರೆ ಉಡಿ ತುಂಬೋದು. ಈಗ ಆರತಿ ನೈವೇದ್ಯ ಆಯಿತು. ಅದಾದಮೇಲೆ ಅವರು ಊಟ ತೊಗೊಂಡ್ಮೇಲೆ ಎಲ್ಲರೂ ಊಟ ಮಾಡೋದ್ರಿ. ಏನೇನು ಮಾಡಿರ್ತೀವಲ್ಲ ಆ ಅಡುಗೆ ಎಲ್ಲ ಒಬ್ಬೊಬ್ರು ಎಲ್ಲರೂ ಬಡಿಸ್ತೀವಿ ಅವರಿಗೆ. ಯಾಕಂದ್ರೆ ಮಡಿಲಿ ಅದೆಲ್ಲ ಮುಗಿದು ಬಿಟ್ಟಿರ್ತದಲ್ಲ. ಈಗ ಆರತಿ ನೈವೇದ್ಯ ಆದಮೇಲೆ ಮುಗೀತು, ಅವ್ರಿಗೆ ಊಟ ಮಾಡಿಸೋದೇನು ಮಡಿಲಿ ಅಂತ ಇರಂಗಿಲ್ಲ. ಹಾಗಾಗಿ ಎಲ್ಲರೂ ಒಂದೊಂದು ಬಡಿಸ್ತೀವಿ ಊಟನ. ಎಲ್ಲರೂ ಬಡಿಸಿ ಆದಮೇಲೆ ಅವರು ಒಂದು ತುತ್ತು ತೊಗೊಂಡಿಂದ ಅಂದ್ರೆ ಅವರಿಗೆ ಬಡಿಸಿ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಅವ್ರಿಗೆ ತಗೋರಿ ಅಂತ ಹೇಳಿದ ಮೇಲೆ ಅವರು ಊಟ ಆದಮೇಲೆ ಎಲ್ಲ ತೆಗ್ದು ನಾವೇ ತೆಗಿತೀವಿ ರೀ. ಅವ್ರಿಗೆ ಎಲ್ಲಿ ತೆಗಿಲಿಕ್ಕೆ ಕೊಡೋಂಗಿಲ್ಲ ಆವತ್ತಿನ ದಿನ. ಮುತ್ತೈದೆಯರು ಅಂತಿಕೊಂಡು ಅದೆಲ್ಲ ಆದಮೇಲೆ ನಮ್ಮದು ಊಟ. ಮಧ್ಯಾಹ್ನ ಎಲ್ಲ ಊಟ ಮುತ್ತೈದೆಯರು ಊಟ ಮಾಡಿಸೋದು ಅದು ಎಲ್ಲ ಮುಗಿತಲ್ರಿ. ಸಾಯಂಕಾಲ 2 ಅಧ್ಯಾಯ ಓದುತ್ತಿರ್ತದ್ರಿ. ಇನ್ನೂ ನಮ್ಮ ಅಪ್ಪ ಅಮ್ಮ ಅಣ್ಣ ವೈನಿ ಇವರೆಲ್ಲ ಉಪವಾಸ ಇರ್ತಾರೆ. ಅವರು ಸಾಯಂಕಾಲ ಪೂಜೆ ಮುಗಿಸಿ ರಾತ್ರಿ ಊಟ ಮಾಡ್ತಾರೆ. ನಾವು ಮಾತ್ರ ಊಟ ಮಾಡಿರ್ತೀವಿ. ಇವಾಗ ಒಂದು ಅಧ್ಯಾಯ ಓದಿ ಆದಮೇಲೆ ನಮ್ಮ ಅಣ್ಣ ರೆಸ್ಟ್ ತೊಗೊಳಿಸೋಂದು ಅಂದ್ರೆ ರೆಸ್ಟ್ ಅಂದ್ರೆ ಒಂದು ಅಧ್ಯಾಯ ಆದಮೇಲೆ ಒಂದು ಹಾಡು ಆಡಿಸ್ಲಿಕ್ಕೆ ಹೇಳ್ತಾನೆ. ಆಗ ಹಾಡು ಆಡ್ಲಿಕ್ಕತ್ತೀವಿ.
ಹಂಗೆ ಹುಡುಗನ ಆಟ ಅದು ಇದ್ದೇ ಬಿಟ್ಟಿರ್ತದ್ರಿ. ಪುರಾಣ ಕೇಳ್ಕೋತ ಇಷ್ಟು ಜನ ಇರ್ತೀವಲ್ರಿ, ಹಂಗಾಗಿ ಹತ್ತಿ ಬತ್ತಿ ಈ ಥರ ಅವಾಗೆಲ್ಲ ಮಾಡೋದು. ಖಾಲಿ ಕೂತ್ ನೋಡಂಗಿಲ್ರಿ ಪುರಾಣನ. ಅಣು ಅಣುವೆಲ್ಲ ತುಂಬಿಹೆ ನೀನು ತೋರಿಗೆ ಕರುಣಿಸು ಕಾಮಧೇನು. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಜಯ ಶಿವ ಶಂಕರಿ ಜಯ ಭಯಂಕರಿ ಜಯ ಜಯ ಶಕ್ತಿ ಜಯ ಪ್ರಳಯಂಕರಿ. ಜಯ ಶಿವ ಶಾಂಭವಿ ಜಯ ನಟ ಭೈರವಿ ಜಯ ಕಾದಂಬರಿ ಜಯ ಶ್ವೇತಾಂಬರಿ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವೆ ಗೌರಿ ರಕ್ಷಿಸಮ್ಮ ಸುಖದಾತೆ. ಜಯ ಮಾತಂಗಿನಿ ಆನಂದದಾಯಿನಿ ಜಯ ಜಗದಂಬೆ ಪುಣ್ಯ ಸ್ವರೂಪಿಣಿ. ಓಂ ಜಗಜ್ಜನನಿ ಮಾತಾ ಭವಾನಿ ಓಂಕಾರೇಶ್ವರ ಚಿತ್ತ ನಿವಾಸಿನಿ. ಶರಣು ಶರಣು ಜಯ ದುರ್ಗೆ ಸರ್ವಶಕ್ತಿ ಜಗನ್ಮಾತೆ. ಶರಣು ಶರಣು ಶಿವ ಗೌರಿ ರಕ್ಷಿಸಮ್ಮ ಸುಖದಾತೆ. ಶರಣು ಶರಣು ದುರ್ಗೆ ಶರಣು ಶರಣು ದುರ್ಗೆ. ನಿನ್ನ ಗೂಢ ಕೋಪವು ಮಾಡಬ್ಯಾಡ ಎನಗೂಡ ಕರುಣಾ ದೃಷ್ಟಿಲಿ ನೋಡ ಶಾಂಭವಿ ದಯ ಮಾಡ. ವಿಷಯದ ಬಲಿಯೊಳಗೆ ನಾ ಸಿಲುಕಿ ಮರೆತೆನು ಸರ್ವಶಕ್ತಿ ಪ್ರಾಯದ ಮದದಿಂದ. ಬಹು ಸುಖಿ ಬಿಟ್ಟೆನು ನಿನಗೆಂದು ಶಾಂಭವಿ ದಯ ಮಾಡ. ಸಿಟ್ಟು ಬೀಡ ಮುನಿಯದಿಯನ ಗೂಡ ಕೋಪವು ಮಾಡಬ್ಯಾಡ ಎನಗೂಡ ಕರುಣಾ ದೃಷ್ಟಿಲಿ ನೋಡ ಶಾಂಭವಿ ದಯ ಮಾಡ. ರಜತಮ ಸಂಗದಲ್ಲಿ ನಾ ಕೆಟ್ಟೆ ನಿನ್ನ ಸ್ಮರಣೆಯ ಬಿಟ್ಟೆ ಕಾಮ ಕ್ರೋಧದಲ್ಲಿ. ಬಹು ಸುಟ್ಟೆ ತಿಳಿಯದು ನಿನಗುಟ್ಟೆ ಶಾಂಭವಿ ದಯ ಮಾಡ. ಸಿಟ್ಟು ಬೀಡ ಮುನಿಯದೆಯನ ಗೂಡ ಕೋಪವು ಮಾಡಬ್ಯಾಡ ಎನಗೂಡ ಕರುಣಾ ದೃಷ್ಟಿಲಿ ನೋಡ ಶಾಂಭವಿ ದಯ ಮಾಡ. ನಿರ್ದೇಶನವನ್ನು ಕೊಟ್ಟಿರ ಬೇಡ ಬರುವ ನಿದ್ರೆಯ ತಗ್ಗಿರಿ ಸರಿಬೇಕು ಕಣ್ಮರೆಯಬೇಕು ಪಂಚಮಾಸರೆಲ್ಲ ಕೇಳಿದ. ಆಸನವನಿಗೆ ಹಾಕಿ ಚಿತ್ತವು ಸೂಸದಂತೆ ಕಾಲದಲ್ಲಿ ಬಹಳ ಆಸೆ ಇಟ್ಟೇ ಮೂರ್ತಿಯ ನೆಲು ಕುಳುಕಿಸುತ್ತ ಮೋಸವಾಗದೆ ಮನೆಗೆ ವಿಷಯ ಬೀಳ. ಸಂಜೆದನು ಪೂಜೆ ಮುಗಿತ್ರಿ. ಮರುದಿವ್ಸ ಏನಿರ್ತದ, ಲಕ್ಕಮ್ಮನ ಗುಡಿ ಅಂತದ ರೀ ಗ್ರಾಮ ದೇವತೆ. ಅಲ್ಲಿ ಹೋಗಿ ಅಕ್ಕಿಗೂ ಉಡಿ ತುಂಬಿ ಬರೋದು ವರ್ಷನೂ ಮಾಡ್ಕೊಂಡು ಬಂದಿರೋ ಪದ್ಧತಿ ಅದು. ವೆಂಕಟರಮಣ ಗುಡಿಗೆ, ಲಕ್ಕಮ್ಮನ ಗುಡಿಗೆ. ಗ್ರಾಮ ದೇವತೆಗೆ ಅನ್ನುವಲ್ರಿ ಉಡಿ ತುಂಬಿ ಬಂದಾದಮೇಲೆ ಅವತ್ತಿನ ದಿನ ಅಡಿಗೆ ರೀ ಇದು. ಅಂದ್ರೆ ಲಾಸ್ಟ್ ಸತ್ಯನಾರಾಯಣ ಪೂಜೆ ಇರ್ತದ, ಅವತ್ತು ಒಂದಿನ ಅಡಿಗೆ ಮಾಡೋದು. ಅವತ್ತಿನ ದಿನ ನಾನು ಇನ್ನೊಬೇಕು ಅಕ್ಕ ಅಂದ್ರೆ ಮರ್ದಿವ್ಸ ಬಂದಿವಲ್ಲ ನಾವು, ಹಾಗಾಗಿ ನಾವಿಬ್ಬರು ಮಾಡೀವಿ ಇವತ್ತು. ನಿನ್ನೆ ದಿನ ನಮ್ಮ ಒಬ್ಬರ ಅಕ್ಕ ವೈನಿ ಮಾಡಿದ ಸಲುವಾಗಿ ಇವತ್ತು ನಮ್ಮ ಪಾಳೆ. ಅದು ಅಡಿಗೆ, ಊಟ, ಆರತಿ, ನೈವೇದ್ಯ, ಸತ್ಯನಾರಾಯಣ ಕತ್ತಿದೆಲ್ಲ ಮುಗಿತ್ರಿ. ಇದು ಏನೇ ಇದ್ರೂ ಹರಟಿ ಪಂತಿರಿ ನಮ್ಮದು, ಆಮೇಲೆ ಕುಡು ಪಂತಿ. ಹಾಗಾಗಿ ಹಿಂಗೆಲ್ಲ ನಡೆದದ. ನಾವು ಅದೆಲ್ಲ ಮುಗಿದ್ಮೇಲೆ ಮರುದಿವ್ಸ ಎಲ್ಲಿ ಹೋಗ್ತೀವಂದ್ರೆ ಅಂಬಾ ಮಠಕ್ಕೆ ಹೋಗಿರ್ತೀವಿ ರೀ. ಅಂಬಾ ಮಠಕ್ಕೆ ಹೋಗಿ ಬರೋ ಮುಂದಾಗ ಅಮರೇಶ್ವರ ಅಂತ ಗುಡಿ ಅದಲ್ರಿ, ಅಲ್ಲಿ ಹೋಗಿದ್ವಿ. ಅಮರೇಶ್ವರ ಒಳಗೆ ಗುಡಿ ಹೆಂಗದ ಅಂದರೆ ಫುಲ್ಲು ನೀರಾಗ ನಿಂತಿರ್ತಾನೆ ರೀ ಶಿವ.
ಅದು ನೋಡ್ರಿ ಎಷ್ಟು ಚಂದ ಅದು, ಯಾವಾಗಲೂ ತುಂಬಿದಂಗೆ ಇರ್ತದಂತ. ನಂದಿ ಬಾಯಿಯಿಂದ ನೀರು ಬರುವಂಗೆ ಹೆಂಗೆ ಮಾಡ್ಯಾರ ನೋಡ್ರಿ. ಗುಡಿ ಮಸ್ತ್ ಅದ ರೀ, ಅಮರೇಶ್ವರ ಗುಡಿ. ಅಲ್ಲೇ ಹೋಗಿದ್ವಿ. ಅಲ್ಲಿ ಗಡಿಗೆ ಬಾವಿ ಅಂತದ ರೀ ಒಂದು, ಯಾವಾಗಲೂ ಅದರಿಂದನೇ ನೀರು ಬರೋದಲ್ಲಿ ತುಂಬಿ ತೀರ್ತದದು. ಅದನ್ನು ನೋಡಬೇಕು ಅಂತ ಇಳಿಯುವ ಸಂಭ್ರಮ ರೀ ಇದು. ಭಾಳ ಗುಬೆ ಇದ್ದಂಗೆ ಅದ ರೀ ಅದು ಬಾವಿ. ನಾ ಅಂತೂ ಹೋಗ್ಲಿಲ್ಲ ರೀ, ಅಲ್ಲೆಲ್ಲರೂ ಹೋಗಿ ಬಂದ್ರಾದ್ರೆ ಭಾಳ ಚಂದ ಅದ ರೀ ಅದು ಗುಡಿ. ಬಾವಿ ನೋಡ್ಲಿಕ್ಕೆ ಇಷ್ಟೇ ಅದ ರೀ ಕರೆ, ಆದ್ರೆ ಅಷ್ಟು ನೀರು ಇರ್ತಾವೆ ನೋಡ್ರಿ ಯಾವಾಗಲೂ. ಕರಗಂಗೆ ಇಲ್ಲಂತ್ರಿ ಅದು ನೀರು. ಬಾವಿ ಏನು ದೊಡ್ಡ ಬಾವಿ ಅಂತಿಲ್ಲ, ಅಷ್ಟು ಸಣ್ಣದದ ಅಷ್ಟೇ. ಜಲ ನೋಡ್ರಿ ಹೆಂಗದ ಜಲಿ. ಕುಂಭೋದ್ಭವ, ಗಡಿಗೆ ಬಾವಿ ಕುಂಭೋದ್ಭವ ಅಂತ. ಹಾಂ, ಇಷ್ಟೇ ನೋಡ್ರಿ, ಅದು ಬಾವಿ ಇರೋದೇ ಇಷ್ಟೇ ಇದು. ಬರೀ ನೀರು ನೋಡ್ರಿ ಗುಡಿ ಒಳಗೆ. ಮಸ್ತ್ ಅಂದ್ರೆ ಮಸ್ತ್ ಅದ ರೀ. ಅಲ್ಲಿ ಹೋದ್ರೆ ಬರಲಿಕ್ಕೆ ಮನಸ್ಸಾಗಂಗಿಲ್ಲ ನೋಡ್ರಿ, ಅಷ್ಟು ಚಂದ ಅದ.